ಗೈಸ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಸಖತ್ತಾಗಿರೋ ರೆಸಿಪಿ ಜೊತೆ ನಾನು ಮತ್ತೆ ಬಂದೆ. ಗೈಸ್ ತುಂಬ ಜನಕ್ಕೆ ಈ ಚಿಕನಲ್ಲಿ ಲಿವರು ಗಿಝರ್ಡ್ ಎಲ್ಲ ಇಷ್ಟ ಆಗಲ್ಲ, ಗ್ರೇವಿ ಎಲ್ಲ ಮಾಡಿದಾಗ. ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ನಿಮಗೆ ಚಿಕನ್ನೇ ಬೇಡ ಅನ್ನೋಷ್ಟು ಇಷ್ಟ ಆಗುತ್ತೆ. ಇದು ಪದೇ ಪದೇ ಇದನ್ನೇ ಮಾಡ್ತೀನೋಣ ಚಿಕನ್ ಬದಲಿಗೆ ಅಂತ ಅನ್ಸುತ್ತೆ. ಮಾಡೋದು ಕೂಡ ಅಷ್ಟೇ ಈಸಿ, ಟೇಸ್ಟ್ ಮಾತ್ರ ಅಲ್ಟಿಯಾಗಿರುತ್ತೆ. ಸೊ ಬನ್ನಿ ಇನ್ಯಾಕೆ ಲೇಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಉಂಟಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನೋಡಿ, ಹೀಗೊಂದು ಸೂಪರ್ ಆಗಿರೋ ಚಿಕನ್ ಲಿವರ್ ಫ್ರೈನ ಮಾಡೋದು ತುಂಬ ಈಸಿ. ಹಾಗೆ ಬೇಕಾಗುವಂಥ ವಸ್ತುಗಳು ಕೂಡ ತುಂಬ ಕಡಿಮೆ. ಒಂದ್ಸರಿ ಮಾಡಿ ನೋಡಿ, ಮನೆಯಲ್ಲರೂ ಫಿದಾ ಆಗೋದಂತೂ ಪಕ್ಕ. ನೋಡಿ, ಈ ಗ್ರೇವಿ ಬಂದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ. ಹಾಗೆ ಡ್ರೈ ಆಗೇ ಮಾಡ್ಕೋಬೋದು. ರೊಟ್ಟಿ ಚಪಾತಿಗೆ, ಅನ್ನಕ್ಕೆ ಬೇಕಂದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೋಬೋದು. ಈ ಥರ ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸೂಪರಾಗಿ ಬರುವಂಥ ಚಿಕನ್ ಲಿವರ್ ಫ್ರೈಗೆ ಬೇಕಾಗಿರೋ ಐಟಮ್ ತುಂಬ ಕಡಿಮೆ. ನೋಡಿ, 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ನೋಡಿ, ಫಸ್ಟು ಹೀಗೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಕಾಯ್ದ ಮೇಲೆ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕೋಬೇಕು. ನೋಡಿ, ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಣ. ನೋಡಿ, ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ನೋಡಿ, ಅರಿಶಿನ ಹಾಕಿ ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಸೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ ಎಣ್ಣೆ ಬಿಡೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡು ಲಿವರ್ ಮತ್ತು ಗಿಝರ್ಡ್ನ ಹಾಕೋಬೇಕು. ಇದನ್ನು 5 ರಿಂದ 6 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೋಬೇಕು. ಸೊ ಪೀಸ್ ಮಾಡಿ ಆದಮೇಲೆ ಮತ್ತೆ ಇನ್ನೂ ಒಂದು 2-3 ಸರಿ ವಾಶ್ ಮಾಡಿ ಆಮೇಲೆ ಹಾಕೋಬೇಕು. ಆಮೇಲೆ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಡಬೇಕು. ಮತ್ತೆ ನೀರಂತ ಹಾಕಬೇಡಿ, ಇದೇ ಜಾಸ್ತಿ ನೀರು ಬಿಟ್ಕೊಂಡು ಅದೇ ನೀರಲ್ಲಿ ಡ್ರೈ ಆಗುತ್ತೆ. ನೋಡಿ, ಒಂದೊಳ್ಳೆ ಮಿಕ್ಸ್ ಕೊಟ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಉಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ. ನೋಡಿ, ಮನೇಲಿ ಖಾರ ತಿನ್ನಲ್ಲ ಅನ್ನೋ ಚಿಕ್ಕ ಮಕ್ಕಳಿದ್ರು ಅಂತಂದರೆ ಈ ಥರ ಗ್ರೇವಿ ಬಿಟ್ಮೇಲೆ ಆ ಗ್ರೇವಿನ ಸ್ವಲ್ಪ ಎತ್ತಿಟ್ಕೊಳ್ಳಿ. ಮಕ್ಕಳಿಗೆ ಅನ್ನದ ಜೊತೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇದು. ನೋಡಿ, ನನ್ನ ಮಗ ಕೂಡ ಖಾರ ಹಾಕೋದೇ ತಿನ್ನಲ್ಲ. ಸೊ ನಾನು ಯಾವಾಗ ಸಾಂಬಾರು ಅಥವಾ ಈ ಥರ ಗ್ರೇವಿ ಮಾಡಿದಾಗ ಸ್ವಲ್ಪ ಎತ್ತಿಟ್ಕೊಬಿಡ್ತೀನಿ. ಇದ್ರೊಟ್ಟಿಗೆ ಸ್ವಲ್ಪ ಅನ್ನ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು. ಸೊ ನೋಡಿ, ಇಷ್ಟೆಲ್ಲ ಆದಮೇಲೆ ನಾನು ಆವಾಗಲೇ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಖಾರ ಆದರೆ ನನ್ನ ಪಾಪ ತಿನ್ನಲ್ಲ ಅಂತ ಹೇಳಿ. ಸೊ ರಿಮೈನಿಂಗ್ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕೋಬೇಕು. ಕರಿಬೇವು ಹಾಕಿದ್ಮೇಲೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಅಂತ ಹೇಳಿ. ಸೊ ಫ್ಲೇವರ್ ಇಷ್ಟಪಡೋರು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನು ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಸಾಂಬಾರು ಪುಡಿ ಅಂತ ಹೇಳಿ. ಸೊ ಅದನ್ನು 1.5 ಸ್ಪೂನಷ್ಟು ಹಾಕೋಬೇಕಾಗುತ್ತೆ. ನೋಡಿ, ಇದಾದಮೇಲೆ 1.5 ಸ್ಪೂನಷ್ಟು ಕಾಳು ಮೆಣಸು ಪೌಡರ್ನ ಇಟ್ಕೋಬೇಕು. ಸೊ ಆ ಪೌಡರ್ನ ಹಾಕೋಬೇಕು. ಮೆಣಸು ಪೌಡರು ಸ್ಪೈಸಸ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಇಲ್ಲ ಸ್ವಲ್ಪ ಸಾಕು ಅನ್ನೋರು 1.5 ಸ್ಪೂನಷ್ಟು ಹಾಕೋಬೇಕಾಗತ್ತೆ. ನಾನಿಲ್ಲಿ 1 kg ಲಿವರ್ ಫ್ರೈ ಮಾಡ್ತಾ ಇರೋದು. ಸೊ 1 kgಗೆ ಇಷ್ಟು ಕ್ವಾಂಟಿಟಿನಲ್ಲಿ ನಾನು ಎಲ್ಲ ಪುಡಿಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಆದಮೇಲೆ ಬೇಯಬೇಕಲ್ವಾ. ಸೊ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಕೊಬಿಡಿ. ನೋಡಿ, ಇದು ಆಲ್ಮೋಸ್ಟ್ ಒಂದು 70% ಬೆಂದಾಗಿದೆ ಅಂತ ಗೊತ್ತಾದಮೇಲೆ ಒಂದು ಇಡೀ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರಬೇಕು. ಸೊ ಆಮೇಲೆ ಬೆಳ್ಳುಳ್ಳಿಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಅನ್ನ ಜೊತೆ ತಿಂತೀರಾ ಅಂತಂದರೆ ಸ್ವಲ್ಪ ಗ್ರೇವಿ ಇರುವಾಗಲೇ ಸ್ಟವ್ ಆಫ್ ಮಾಡ್ಕೊಬಿಡಿ. ಇಲ್ಲ ನಾವು ಫುಲ್ ಡ್ರೈ ಬೇಕಂತಂದರೆ, ನೀವು ರೊಟ್ಟಿ ಚಪಾತಿಗೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಂತಂದರೆ ಪೂರ್ತಿ ಡ್ರೈ ಆಗೋ ತನಕ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಫುಲ್ ಹೈ ಫ್ಲೇಮಲ್ಲಿ ಬೇಯಿಸ್ಬೇಡಿ, ಫುಲ್ಲು ಎಲ್ಲ ತಳ ಹಿಡಿದ್ಬಿಡುತ್ತೆ. ಸೊ ಲೋ ಫ್ಲೇಮ್ ಇಟ್ಬಿಡೇ ಬೇಯಿಸ್ಕೊಳ್ಳಿ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ.
ನೋಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣು ರಸನ ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇದೆರಡೆ ನೋಡಿ ಲಾಸ್ಟಿಗೆ ಫ್ಲೇವರ್ಗೆ ಅಂತ ಹೇಳಿ ಬಿಟ್ಟು ಇದನ್ನ ಹಾಕೋಬೇಕು. ಖಾರ ಜಾಸ್ತಿ ಇತ್ತಂದರೆ ಲೆಮನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ಮೀಡಿಯಮ್ ಆಗಿದೆ ಅಂತಂದರೆ ಅರ್ಧ ಸಾಕಾಗುತ್ತೆ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ನೋಡಿದ್ರಿ ಅಲ್ವಾ ಈಸಿಯಾಗಿ ಹೇಗೆ ಮಾಡೋದಂತ ಹೇಳಿ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಫಿದಾಗ್ಬಿಡ್ತೀರಾ. ಅಷ್ಟು ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿರುತ್ತೆ. ಹೊರಗಡೆಲ್ಲ ತಿಂದು ಇಷ್ಟ ಆಗಿಲ್ಲ ಅಂತಂದರೆ ಒಂದು ಸರಿ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಸೊ ಗಾಯ್ಸ್, ನೋಡಿದ್ರಿ ಅಲ್ವಾ ಹೇಗೆ ಮಾಡೋದಂತ ಹೇಳಿ. ಸೊ ನೀವು ಮನೇಲಿ ಮಸ್ಟ್ ಟ್ರೈ ಮಾಡಿ, ಹೇಗೆ ಬಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.